ಸರ್ ಬನ್ನಿ ಇಲ್ಲಿ ಬರ್ತೀಯಾ ಯಾಕೆ ಬಂದೆ ನೀನು ಗೊತ್ತಿಲ್ಲ ಸರ್ ನಮ್ಗೆ ಬಸ್ ಬಂದಿದ್ದು ಎಸ್, ಹೀಗೆ ಬಸ್ಗಳು ಬರಬೇಕಾದ KSRTC ಬಸ್ ನಿಲ್ದಾಣಕ್ಕೆ ಬೈಕ್ನಲ್ಲಿ ಎಂಟ್ರಿ ಕೊಟ್ಟಿದ್ದ PT ಮೇಷ್ಟ್ರು. ಬಸ್ ನಿಲ್ದಾಣಕ್ಕೆ ಎಂಟ್ರಿ ಕೊಟ್ಟಿದ್ದವರನ್ನ ತಡೆದ KSRTC ಮಹಿಳಾ TC ಮೇಲೆ ಕೈ ಮಾಡಲು ಮುಂದಾದ ದೈಹಿಕ ಶಿಕ್ಷಕ. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರದ KSRTC ಬಸ್ ನಿಲ್ದಾಣದಲ್ಲಿ. ಹೌದು, ಮಂಚೇನಹಳ್ಳಿ ಮೂಲದ ಸುರೇಶ್ ಎಂಬ ದೈಹಿಕ ಶಿಕ್ಷಕ ತನ್ನ ಸ್ನೇಹಿತೆಯೊಬ್ಬರನ್ನ ಹಿಂದೆ ಕೂರಿಸಿಕೊಂಡು KSRTC ಬಸ್ ನಿಲ್ದಾಣಕ್ಕೆ ಬಸ್ ಹತ್ಸೋಕೆ ಅಂತ ನೇರವಾಗಿ ಬಸ್ ನಿಲ್ದಾಣದ ಒಳಗೆ ನುಗ್ಗಿದ್ದಾನೆ. ಇದರಿಂದ ಬಸ್ ನಿಲ್ದಾಣದಲ್ಲಿದ್ದ ಮಹಿಳಾ TC, ಯಾಕಪ್ಪ ಬಸ್ ನಿಲ್ದಾಣದ ಒಳಗೆ ಬೈಕ್ಗಳಿಗೆ ಕಾರ್ಗಳಿಗೆ ಪ್ರವೇಶ ಇಲ್ಲ, ಆದರೂ ಬಂದಿದ್ದೀಯಾ ಅಂತ ಕೇಳಿದ್ದಾರೆ. ಆದರೆ ಅದ್ಯಾಕೋ ಪಿತ್ತ ನೆತ್ತಿಗೇರಿಸಿಕೊಂಡ PT ಮೇಷ್ಟ್ರು ಮಹಿಳಾ TC ಎದುರು ಕಾಳಗಕ್ಕೆ ನಿಂತಿದ್ದಾನೆ. ಮಹಿಳಾ TC PT ಮೇಷ್ಟ್ರು ದಬ್ಬಾಳಿಕೆ ನೋಡಿ ಬೈಕ್ ಕೀ ಕಿತ್ಕೊಂಡಿದ್ದಾರೆ. ಇದರಿಂದ ಮೇಷ್ಟ್ರು ಇನ್ನೂ ರೊಚ್ಚಿಗಿದ್ದು ಮಹಿಳಾಧಿಕಾರಿ ಅಂತ ಕೂಡ ನೋಡದೆ ಕೀಯನ್ನ ಕಿತ್ಕೊಂಡು ಕೈ ಮಾಡಲು ಮುಂದಾಗಿ ದೊಡ್ಡ ರಾದ್ಧಾಂತವೇ ಆಗೋಯ್ತು. ಯಾಕೆ ಬಂದೆ ನೀನು ಗೊತ್ತಿಲ್ಲ ಸರ್ ನಮ್ಗೆ ಬಸ್ ಬಂದಿದ್ದು ಮಾಡಿಲ್ಲ ಸರ್, ತಿಳ್ಕೊಂಡಿದ್ಯಾ ನೀನು? ಸಾರಿ ಸರ್, ನಾವು ಅದನ್ನ ಮಾಡಿಲ್ಲ. ಸಾರಿ ಏನು ಏಕೆ ಲೇಡೀಸ್ ಸರ್, ನಾವು ಅದನ್ನ ಮಾಡಿಲ್ಲ ಸರ್. ನಾವು ಹೊಡಿಯಕ್ ಬರ್ತೀಯ ನನ್ನ ಕೆಲಸ ಮಾಡ್ತಾ ಇದೀವಿ, ನಮ್ ಜವಾಬ್ದಾರಿ ಇದೆ. ಸಾರಿ ಸರ್, ನಾವು ಆ ಥರ ಏನು ಮಾಡಿಲ್ಲ. ಸಾರಿ ಸರ್, ಬಂದಿದ್ದು ಏನ್ ಬಿಡೋದೇನು ಕಲ್ದಿರ ಹೊರಟಾಗಿದ್ರೆ ಏನಾಗ್ತಾರಿಲ್ಲ ಮಾತಾದೊಂದು ಮಾಡ್ತಾ ಇದೀವಿ ನಾವು. ಸಂಚೆ TC ಆಗಿ ಕೆಲಸ ಮಾಡ್ತಾ ಇದ್ದೀನಿ ಬಸ್ ಸ್ಟ್ಯಾಂಡಲ್ಲಿ. ಇಲ್ಲಿ ಬಸ್ ಸ್ಟ್ಯಾಂಡ್ ಒಳಗಡೆ 2 ವೀಲರ್ ಬಂದಾಯ್ಪ. ಬಂದಿದ ತಕ್ಷಣ ಬರಬೇಡ್ರಿ ಒಳಗಡೆ, ಯಾಕೆ ಬರ್ತೀರಾ ಒಳಗಡೆ ಎಲ್ಲ ನೀವು ಇದನ್ನು ತಗೊಂಡು ಗಾಡಿನ ತಗೊಂಡು ಅಂದರೆ ನೀನೇನು ಹೇಳ್ತಾ ಇದ್ರೆ ಮುಂದಕ್ಕೆ ಬರ್ತಾನೆ ಇದ್ದಾನೆ. ಅದಕ್ಕೆ ಏನಪ್ಪ ಹೇಳ್ತಾ ಇದ್ರೆ ಬರ್ತಾನೆ ಇದೆಯಾ ಅಂತ ಬೀಗ ತಗೊಂಡ್ರೆ ಇರೋದು ನೀನು ಬಸ್ ಸ್ಟ್ಯಾಂಡಲ್ಲಿ ಇದು ಏನು ಬೀಗ ಮುಟ್ಟಿ ಅಂತ ನನಗೆ ಏನು ಹಂಗೆ ಮಾತಾಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಬೀಗ ಕಿತ್ಕೊಂಡು ಈ ಸೈಡ್ ಬಂದರೆ ಕೈ ಎತ್ಕೊಂಡೇ ಬರ್ತಾ ಇದ್ದಾನೆ, ಹೊಡಿಯೋಕ್ಕೆ ಬರ್ತಾ ಇದ್ದಾನೆ. ಏನು ಮಾಡ್ತೀಯ ನೀನು? ನನ್ನ ಪಕ್ಕ ಲೋಕಲ್, ನಾನು ಏನು ಮಾಡೋಕ್ಕಾಗುತ್ತೆ ನಿನ್ನ ಕೈಯಲ್ಲಿ ಅಂತೇಳ್ಬಿಟ್ಟು ಹೊಡಿಯೋಕ್ಕೆ ಬರ್ತಾ ಇದ್ದೆ. ನಾನು ಕೇಳಿದೆ, ಏನಪ್ಪ ಹಂಗೆ ಲೋಕಲ್ ಅಂದರೆ ನಿಮಗೆ ನೀನೇನು ಬೇಕಾದರೂ ಮಾಡ್ಬೋದಾ, ಅದಕ್ಕೆ ಹಿಂಗೆಲ್ಲ ಮಾತಾಡ್ತೀಯ ನೀನು ಅಂತೇಳಿ ಬೈದೆ ನಾನು. ಆಮೇಲೆ ಬಂದರು ಸರ್, ಅಲ್ಲಿ ಪ್ರೂಫ್ ಇದೆ, ನಮ್ಮ DC ಸಾಹೇಬ್ರೆಲ್ಲ ಇಲ್ಲೇ ಇದ್ರು, ನೋಡಿದ್ರು, ಯಾಕಪ್ಪ ಹಂಗೆಲ್ಲ ಮಾತಾಡ್ತೀನಿ ಅಂತ ಅವರು ಗದರಿಸಿದ್ರು. ಇವಾಗ 112ಗೆ ಕಂಪ್ಲೇಂಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಹೋಗೋಕ್ಕೆ ಬಂದಿದ್ದಾರೆ ಸರ್. 2 ವೀಲರು ಬಸ್ ಸ್ಟ್ಯಾಂಡ್ ಒಳಗಡೆ ಬರೋಗಿಲ್ಲ. ನಾವು ಆ ಕಡೆ ಅಲ್ಲಿ ಫಸ್ಟ್ ಗೇಟಲ್ಲಿ ಬೋರ್ಡ್ ಹಾಕಿದ್ದೀರಿ, ಆ ಕಡೆ ಎಂಟ್ರೆನ್ಸಲ್ಲಿ ಈ ಕಡೆ 2 ಕಡೆಯಿಂದನೂ ಬೋರ್ಡ್ ಹಾಕಿದ್ದೀವಿ ಸರ್. ನಾವು ಗಾಡಿ ಒಳಗಡೆ ಬರೋಂಗಿಲ್ಲ ಅಂದ್ಬಿಟ್ಟು, ಆದರೂ ಬರ್ತಾಯಿದ್ರು. ಏನೋ ಪೇಷಂಟ್ಸು ಇಲ್ಲ ಬೇರೆ ಏನಾದರೂ ಎಮರ್ಜೆನ್ಸಿ ಇದ್ದರೆ ನಾವೇ ಕರ್ಕೊಂಡೋಗಿ ಬಸ್ ಹಚ್ತೀವಿ ಸರ್. ನಮಗೂ ಮಾನವೀಯತೆ ಅನ್ನೋದಿದೆ. ಅದು ಬಿಟ್ಟು ಇವರು ಯೂನಿಫಾರ್ಮಲ್ಲೂ ಇದೀರಿ, ಕೆಲಸ ಮಾಡ್ತಾ ಇದ್ದೀರಿ, ನಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ನಾವು ಈ ಕೆಲಸ ಮಾಡ್ತಾ ಇದ್ದೀರಿ ಅಂತ ಗೊತ್ತಿದ್ದು ಅವನಿಗೆ ಬಂದು ಏಕ್ದಮ್ ಹಂಗೆ ಒಬ್ಬರ ಮೇಲೆ ಹೆಣ್ಮಗು ಮೇಲೆ ಮಾತಾಡೋದು ಸರಿ? ನಾವು ಕೇಳಿದ್ದಕ್ಕೆ ಇದು ಮಾಡಕ್ಕೆ ಬರ್ತಾ ಇದ್ದಾನೆ, ರೋಪ್ ಆಗ್ತಾ ಇದ್ದಾನೆ. ಏನಂದರೆ ಅದು ಮಾತಾಡ್ತಾ ಇದ್ದಾನೆ. ಏಕವಚನದಲ್ಲಿ ಮಾತಾಡಿದ್ರು ಸರ್. ಇದೆಯಾ ನೀನು ಕೀಕ್ ಮುಟ್ತಾ ಇದೆಯಾ ನೀನು, ಬಿಡು ಕೀ ಅಂತಂದ. ಅದಕ್ಕೆ ಕೋಪ ಬಂದು ನಾನು ಕೀ ಕಿತ್ಕೊಂಡಿದ್ದು ನಿಜ. ಆಮೇಲೆ ಹೊಡಿಯಕ್ಕೆ ಬರ್ತಾ ಇದ್ದಾನೆ ಸರ್.
ಅವ್ರು ಗೊತ್ತು ಇವ್ರು ಗೊತ್ತಂತ ನಂಗೆ ನವೀನ್ ಕಿರಣ್ ಗೊತ್ತು, ಅವ್ರು ಗೊತ್ತು, ಇವ್ರು ಗೊತ್ತು. ಫೋನ್ ಮಾಡಿ ಮಾತಾಡಿ ಅವ್ರನ್ನ. ನಾನು ಪಕ್ಕ ಲೋಕಲ್. ನಾನು ಹೌದಪ್ಪ ನಾವು ಲೋಕಲ್ಲೇ, ನಿಲ್ಸು ಗಾಡಿನ, ನಾನು ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿದೆ. ನಾನು ಇಷ್ಟು ಮಾತು ಅಂದಿದ್ದೀನಿ. ಅವ್ನು ನಾನು ನೋಡದೇ ಇಲ್ಲ, ಹಂಗೆಲ್ಲ ಮಾತಾಡೋದು ಸರಿ ಅಲ್ವಾ? ಇನ್ನು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಒಳಗೆ ಸರ್ಕಾರಿ ಬಸ್ಗಳಿಗೆ ಮಾತ್ರ ಪ್ರವೇಶವಿದ್ದು ಖಾಸಗಿ ವಾಹನಗಳಿಗೆ ಪ್ರವೇಶ ನಿರ್ಬಂಧ ಇದೆ. ಆದರೂ ಇದನ್ನ ಲೆಕ್ಕಿಸದೆ ಬಸ್ ನಿಲ್ದಾಣದ ಒಳಗೆ ಬೈಕ್ ಸಮೇತ ಎಂಟ್ರಿ ಕೊಟ್ಟಿದ್ದ ಪಿಟಿ ಮೇಸ್ಟ್ರು ಸುರೇಶ್ ಮಹಿಳಾ ಟಿಸಿ ಮೇಲೆ ಗಲಾಟೆ ಮಾಡಿಕೊಂಡಿದ್ದಾರೆ. ಅಲ್ಲದೆ ಮಹಿಳೆ ಅನ್ನೋದನ್ನು ಪರಿಗಣಿಸದೆ ಸಾರ್ವಜನಿಕ ಸ್ಥಳದಲ್ಲಿ ಮಹಿಳಾ ಸಿಬ್ಬಂದಿಯನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವಾಂತರ ಮಾಡಿಕೊಂಡಿದ್ದಾರೆ. ಆದ್ರೆ ಸುರೇಶ್ ಹೇಳೋದೇ ಬೇರೆ. ಬೆಂಗಳೂರು ಸರ್. ಏನ್ ಕೆಲಸ? ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್, ಪಿ ಡೈರೆಕ್ಟರ್ ಸರ್. ಏನಾಗಂದ್ರೆ ಸ್ಪೋರ್ಟ್ಸ್ ಎಲ್ಲಿ? ಇಲ್ಲ ಸರ್, ಕೆ ವಿ ಎಲ್ ಮಾಡ್ತಾರೆ. ಕೆ ವಿ ಕ್ಯಾಂಪಸ್ ಇಲ್ಲೇ ಒಂದು BPEd MPEd ಎಲ್ಲ ಇಲ್ಲೇ ಮಾಡಿದ್ದು, ಕೆ ವಿ ಎಲ್ಲೇ ಮಾಡಿದ್ದು. ಅಲ್ಲ ಏನು ಕೆಲಸ ಮಾಡ್ತೀವಿ? ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್ PT ಸರ್. ಎಲ್ಲಿ? ಇಲ್ಲೇ ಮಾಡ್ತಾ ಇರೋದು, ಕೆ ವಿ ಕ್ಯಾಂಪಸ್, ಕೆ ವಿ ಎಲ್ಲೇ. ನಿಮ್ಮ ಹೆಸರು? ಸುರೇಶ್. KSRTC ಬಸ್ ಸ್ಟ್ಯಾಂಡ್ ಒಳಗಡೆ ನೀವು ಎಂಟ್ರಿ ಆಗಬಾರ್ದಲ್ಲ. ಸರ್ ಗೊತ್ತಿಲ್ದಿರ ಮಾಡಿದ್ದೀರಿ. ಹೆಂಗ್ ಬಂದ್ಬಿಟ್ರಿ ನೀವು? ಗೊತ್ತಿಲ್ದಿರ ಬಂದ್ಬಿಟ್ಟಿದ್ದೀರಿ. ಒಬ್ಬ ಟೀಚರ್ ಬೇರೆ. ಹೌದು ಸರ್. ಹೌದು ಸರ್. ಸಾರಿ ಸರ್, ಗೊತ್ತಿಲ್ದಿರ ಬಂದಿದ್ದೀನಿ. ಏನೋ ಶಿಕ್ಷೆ ಗೊತ್ತಿದ್ದರೆ ಬಂದಿದ್ದೀನಿ ಸರ್. ಮಾತಾಡಿರೋದು ಒಬ್ಬ ಆಫೀಸರ್ ಮೇಲೆ ಯಾವುದೇ ರೀತಿ ತಪ್ಪಾಗಿ ಮಾತಾಡಿಲ್ಲ ನಾವು. ಅಲ್ಲ ಮ್ಯಾನೇಜ್ ಮಾಡ್ತಿದ್ದೀರಲ್ವಾ? ಅದು ಎವಿಡೆನ್ಸ್ ಕೂಡ ಯಾವುದೇ ಇಲ್ಲ. ನಾವು ಯಾವ್ದು ಅವ್ರು ನಮ್ಮ ಮೇಲೆ ಮಾತಾಡಿದ್ದಾರೆ, ಅವತ್ತು ನಾವು ಯಾವ ಥರ ಮಾಡಿಲ್ಲ ಯಾವತ್ತೂ. ಸರ್ ಬನ್ನಿ ಇಲ್ಲಿ. ಯಾಕೆ ಬಂದೆ ನೀನು? ಗೊತ್ತಿಲ್ಲ ಸರ್, ನಮ್ಗೆ ಬಸ್ ಹತ್ಕೊಂಡು ಬಂದಿದ್ದು. ಲೋಕಲ್ ನಾವು ಲೋಕಲ್ಲೇ ಟೀಚರ್ ಮಾಡಿಲ್ಲ ಸರ್. ತಿಳ್ಕೊಂಡಿದ್ಯಾ ನೀನು? ಸಾರಿ ಸರ್, ನಾವು ಅದನ್ನ ಮಾಡಿಲ್ಲ. ಸಾರಿ ಏನು? ಏಕೆ ಲೇಡೀಸ್ ಸರ್ ನಾವು ಅದನ್ನ ಮಾಡಿಲ್ಲ ಸರ್. ನಾವು ಹೊಡಿಯಕ್ ಬರ್ತೀಯ ನನ್ನ? ಗಾಡಿ ನಾನು ಲೋಕಲ್ಲೇ ಕೆಲಸ ಮಾಡ್ತಾ ಇದ್ದೀನಿ, ನಮ್ ಜವಾಬ್ದಾರಿ ಇದೆ. ಇನ್ನು ಯಾವಾಗ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಪಿಟಿ ಮೇಸ್ಟ್ರಿಗೂ ಮಹಿಳಾ ಅಧಿಕಾರಿಗೂ ಗಲಾಟೆ ಆಯ್ತೋ ದಾಂಧಲೆ ನಡೆಸಿ ಆತ ಎಡವಟ್ಟು ಮಾಡಿಕೊಂಡು ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ನಗರ ಪೊಲೀಸರು ಬಂದು ಗಾಡಿ ಸಮೇತ ಪಿಟಿ ಮೇಸ್ಟ್ರನ್ನ ಠಾಣೆಗೆ ಕರೆದುಕೊಂಡು ಹೋಗಿ ಪಾಠ ಕಲಿಸೋಕೆ ಶುರು ಮಾಡ್ತಿದ್ರು. ಆದರೆ ಠಾಣೆಯಲ್ಲಿ ಸುರೇಶ್ ತಪ್ಪು ಒಪ್ಕೊಂಡು ಮಹಿಳಾ ಟಿಸಿ ಅಧಿಕಾರಿ ಬಳಿ ಕ್ಷಮೆ ಯಾಚಿಸಿ ರಾಜಿ ಸಂಧಾನ ಮಾಡ್ಕೊಂಡು ಹೋಗಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.